ಸೌಂದರ್ಯದ ಸೊಬಗಿನಲ್ಲಿ ಸಂಚರಿಸುವ ರಂಬೆ ಯಾವ ಗೂಡಿನ ಗೊಂಬೆ, ಈ ಮನ್ಮಥ ರಾಜನಿಗೆ ಕೊಡುವೆಯ ದಾಳಿಂಬೆ. ಈ ತೋಟದ ಮಾಲೀಕ ನಿರ್ಮಲ, ಈ ದುಂಬಿಯ ಹಣ್ಣನ್ನು ದಾರಿಯಲ್ಲೂ ಹೋಗುತ್ತಿರುವ ನಿಮ್ಮಂತ ರಾಕ್ಷಸರು ಸವಿಯಲ್ಲೂ ಅಲ್ಲ. ನೋಡು, ಸುಮ್ಮನೆ ನಿನಗೆ ನಾನು ದಾರಿ ಬಿಡ್ತಾ ಇದ್ದೇನೆ, ಇಲ್ಲಿಂದ ಹೊರಟು ಹೋಗಿಬಿಡು. ನಿನ್ನಂತ ರೀತಿಯೊಡನೆ ರಾಸಲಿಗೆ ಆಡಲು ಬಂದ ಈ ರಸಿಕನಿಗೆ ರಾಸ್ಕಲ್ ಎಂಬ ಪದ ಬಳಸದಿರು ರಮಣೆ. ಗುಲಾಬಿ ಅಂತ ನಿನ್ನ ಕೆನ್ನೆಯ ಮೇಲೆ ಪ್ರೇಮದ ಮಳೆ ಸುರಿಸಲು ಬಂದ ಪ್ರೇಮಿ ನಾನು. ಈ ನಿನ್ನ ಸೌಂದರ್ಯದ ಸೊಬಗನ್ನು ಸವಿಯಲು ಬಂದ ಸೊಗಸುಗಾರ. ಸೌಂದರ್ಯದ ಸೊಬಗನ್ನು ಸವಿತೇನೆಂದು ನಮ್ಮಂತ ಮಾನವತೆಯರ ಮಾನವನ್ನು ಹರಣ ಮಾಡುತ್ತೇನೆಂದು ಛಲದೊಡ್ಡ ಬಂದ ಛಲಗಾರ ನೀನಂತ ನೀನೊಬ್ಬ ಮೂಢ ಅಂತ ಕಾಣ್ತಾ ಇದೆ. ಮೂಢನಲ್ಲ ಮಹಿನಿ, ಹೆಣ್ಣೆಂಬ ಬರುಡಾದ ಭೂಮಿಯನ್ನು ಹಸಿಗೊಳಿಸಲು ತುಂಬಿ ನಿಂತಿರುವ ಮೋಡ. ಈ ಭೂಮಿಯನ್ನು ಹಸಗೊಳಿಸಿ ಹದ ಮಾಡಿ ಅದನ್ನು ಬಿತ್ತುವ ಮಹಾರಾಜ ಬೇರೆ ಇದ್ದಾರೆ. ಈ ಮೋನಿಗಳ ಆಸೆ ಅವಕಾಶಗಳನ್ನು ನುಚ್ಚು ನೂರು ಮಾಡಲು ಹೊಚ್ಚು ಹಾಕುತ್ತಿರುವ ನೀನೊಬ್ಬ ರಾಕ್ಷಸ ಅಂತ ಕಾಣ್ತಾ ಇದ್ದೇನೆ. ನೋಡು, ಈ ಹೀನ ಕೆಲಸಕ್ಕೆ ನೀನೀಗ ಕೈ ಹಾಕಿ ನೀನು ದುಷ್ಟನಾಗದಿರು. ಗಂಡನಿಂದ ಸುಖ ಸಿಕ್ಕರೂ ಗಂಡನಿಂದ ಸುಖ ಸಿಕ್ಕರೂ ಸಹ ಸುಖ ಸಾಲದೆ. ನಿಮ್ಮ ಕಾಮ ಎಂಬ ದಾಹವನ್ನು ಇಳಿಸಿಕೊಳ್ಳಲು ನಮ್ಮ ಕಾಮದ ತೀಟಿ ತೀರಿಸಿಕೊಳ್ಳುವ ಹೆಣ್ಣುಗಳನ್ನು ಎಷ್ಟು ಕಂಡಿಲ್ಲ ಈ ನಾಡ ಸಮಾಜದಲ್ಲಿ. ಇಂದಿನ ಈ ಸಮಾಜದಲ್ಲಿ ಯಾರು ಇಲ್ಲದ ಈ ಸಮಾಜ. ನೋಡಿ, ತಮ್ಮನ ಹೆಂಡತಿಯ ಮೇಲೆ ಬಲಾತ್ಕಾರ ಮಾಡುವ ರಾಕ್ಷಸರು ಎಷ್ಟು ಜನರಿದ್ದಾರೆ. ಸುಖಕ್ಕಾಗಿ ಒಂದ ಗರ್ಭದಲ್ಲಿ ಜನಿಸಿ ಬಂದ ತಮ್ಮ ಅಣ್ಣ ತಮ್ಮಂದಿರನ್ನು ಮರೆತು ತಮ್ಮನ ಹೆಂಡತಿ ಮೇಲೆ ಗಮನ ಹಾಕುವ ರಾಕ್ಷಸರೆಷ್ಟಿದ್ದಾರೆ ಈ ಜಗತ್ತಿನಲ್ಲಿ. ನೋಡು, ನೀನೀಗ ಈ ರೀತಿ ಬಾಯಿಗೆ ಬಂದಂತೆ ಮಾತಾಡಿದರೆ ನಾನಿನನ್ನು ಸುಮ್ಮನೆ ಬಿಡಬೇಕಾಗಿಲ್ಲ. ನಾನು ಮದುವೆಯಾಗಿ ಈ ಮನೆಗೆ ಬಹಳನ್ನು ಬೆಳೆಸೋದಕ್ಕಾಗಿ ಬಂದಿದ್ದೆ. ನೀನೇನಾದರೂ ನನ್ನನ್ನು ಒಂದೇ ತಿರುವಿನಂತೆ ಮುಂದಡೆ ಇಟ್ಟು ಬಂದಿದ್ದಾದ್ರೆ ನಿಮ್ಮಂತರ ರಾಕ್ಷಸರ ಪಾಯಿಗೆ ಭದ್ರಕಾಳಿ ಆಗಬೇಕಾಗುತ್ತದೆ. ಹೆಣ್ಣು ಕುಲ ಗಂಡು ತಾಮ್ರದ ಪಾತ್ರೆ ಇದ್ದಂತೆ, ಹೆಣ್ಣು ಮಣ್ಣಿನ ಮಡಿಕೆ ಇದ್ದಂತೆ. ತಾಮ್ರದ ಪಾತ್ರೆ ಒಮ್ಮೆ ಕೈಚಾರಿ ಕೆಳಗೆ ಬಿದ್ದರೆ ಶಬ್ದ ಮಾತ್ರ ಮಾಡುತ್ತದೆ, ಚಚ್ಚಿ ಹೋದರೂ ಸಹ ಅದಕ್ಕೆ ಚಿನ್ನದ ಬೆಲೆ ಇದೆ. ಹೆಣ್ಣೆಂಬ ಮಡಿಕೆ ಒಮ್ಮೆ ಕೈಚಾರಿ ಕೆಳಗೆ ಬಿದ್ದರೆ ಒಡೆದು ಚೂರು ಆಗುವುದು. ಎಂಜನು ನಿನಗೆ ಇಷ್ಟು ಬೆಂಕಿರುವಾಗ ಚಿಗುರು ಬಿಸುವಂತ ಗಂಡು ನಾನು, ನನಗೆಷ್ಟಿರಬಾರದು. ಕಾಮದ ಕುಸು ಕೊಡುವ ಈ ಕಾಳಿಂಗ ಸರಪಕ್ಕೆ ನಿನ್ನ ವೇದಾಂತ ನಾಟುವುದಿಲ್ಲ ನಾರಿ. ಸುಮ್ಮನೆ ನನ್ನನ್ನು ಮುದ್ದಾಡಿ ನನ್ನ ಆಸೆ ತೀರಿಸುವ ನನಗಿದೆ. ಬಂಡ, ಹೆಣ್ಣಿನ ದೇಹವನ್ನು ಇಷ್ಟಪಡ್ತಾ ಇದೆಯಲ್ಲ, ಹೆಣ್ಣಿನ ಮನಸ್ಸಿನಲ್ಲಿ ಏನಿದೆ ಆಸೆ ಆಕಾಶಗಳೆಂದು ತಿಳಿದುಕೊಳ್ಳಬೇಕು ನೀನು. ಒಂದೇ ಮಡಿಗೆಯಲ್ಲಿ ಒತ್ತೆ ಬೆತ್ತಿ ಬೆಳೆದಿರುವ ಊಟ ಮಾಡಲಿ ಅಂತ ಬಯಸುವ ಎಷ್ಟು ಜನರು ಕಣ್ಮನಿಯಾಗಿದ್ದಾರೆ.